ಹಾಯ್ ಆಲ್, ನಿಮ್ಮ ಮಕ್ಕಳೆಲ್ಲ ಅಮ್ಮ ಚಾಕ್ಲೇಟ್ ಬೇಕು ಅಂತ ಹಠ ಮಾಡಿದಾಗೆಲ್ಲ ನೀವು ಈ ಥರ ಹೆಲ್ತಿಯಾಗಿರೋ ಡ್ರೈ ಫ್ರೂಟ್ಸ್ ಬಾರ್ ಅನ್ನು ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಚಾಕ್ಲೇಟ್ಗಿಂತನೂ, ಮತ್ತು ಮಕ್ಕಳ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ನಾನು 2 ಥರವಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ಮತ್ತು ಡ್ರೈ ಫ್ರೂಟ್ಸಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಡೇಟ್ಸನ್ನು ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಖಜೂರ್ ಅದು ಬಂದುಬಿಟ್ಟು ಫೈಬರ್ ತುಂಬಾ ಜಾಸ್ತಿ ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮತ್ತು ನಮ್ಮ ಬೋನ್ ಕೂಡ ಸ್ಟ್ರೆಂಥನ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾನು ಶೇಂಗಾನ ಕೂಡ ಯೂಸ್ ಮಾಡಿದ್ದೀನಿ, ಬಾದಾಮ್, ಗೋಡಂಬಿ, ಅಕ್ರೋಟ್, ಮಖಾನ ಎಲ್ಲವನ್ನು ನೀವು ಕಡಿಮೆ ಫ್ಲೇಮ್, ತುಂಬಾ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಈ ಥರ ಸಣ್ಣಾಗಿ ಹುರಿಬೇಕು. ಆಮೇಲೆ ನಾವೀಗ ಮಖಾನ ನೋಡಿಬಿಟ್ರೆ ಮಖಾನ ತುಂಬಾ ಜಾಸ್ತಿ ಎಲ್ಲರೂ ಕೂಡ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಾಗಿದೆ. ಸೊ ಜಾಸ್ತಿನೇ ಯೂಸ್ ಮಾಡ್ತಿದ್ದಾರೆ. ಸೊ ಅದು ನಮ್ಮ ಕಿಡ್ನಿ ಕೂಡ ಒಳ್ಳೆಯದು, ಮತ್ತು ಲೋ ಕ್ಯಾಲರೀಸ್ ಇರುತ್ತೆ, ಮತ್ತು ಇಂಟೆಸ್ಟೈನ್ ಕೂಡ ತುಂಬಾ ಒಳ್ಳೆಯದು. ಅದೊಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿನೇ ಮಖಾನನ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲನೂ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಡೇಟ್ಸನ್ನು, ಈ ಖಜೂರನ್ನು ಮೆತ್ತಗೆ ಇರುತ್ತಲ್ಲ ಆ ಖಜೂರನ್ನು ತೊಗೊಂಡ್ಬಿಟ್ಟು ನಾನು ಈ ಥರ ಪೇಸ್ಟ್ ಮಾಡಿಟ್ಟಿದ್ದೀನಿ. ಮತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಈಗ ಇದನ್ನು ಬ್ಲೆಂಡ್ ಮಾಡೋಣ. ಜಾಸ್ತಿ ಇದನ್ನು ಪೇಸ್ಟ್ ಥರ ಮಾಡಬಾರ್ದು, ಸ್ವಲ್ಪ ಈ ಥರ ಕ್ರಷ್ ಆಗಿದ್ದರೆ ಸಾಕು. ಇದು ಈ ಥರ ಕ್ರಷ್ ಆದಮೇಲೆ ನೀವು ಈ ಥರ ಬ್ಲ್ಯಾಕ್ ಗ್ರೇಪ್ಸನ್ನು ಸ್ವಲ್ಪ ಹಾಕಿದ್ದೀನಿ, ಮತ್ತು ನಾನು ಆಲ್ರೆಡಿ ಖಜೂರ್ ಪೇಸ್ಟ್ ಮಾಡಿದ್ದೀನಿ, ಡ್ರೈ ಆಗಿರೋ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಮಕ್ಕಳು ಕೊಡೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ. ಇಲ್ಲಾಂದರೆ ನೀವು ಅದು ಸ್ಕಿಪ್ಪು ಮಾಡ್ಬೋದು. ಸೊ ನೋಡಿ ಈ ಥರ ಆಗಿದೆ. ಇದನ್ನು ನೀವು ಉಂಡೆ ಥರ ಕಟ್ಬಿಟ್ಟು ಮಕ್ಕಳು ಉಂಡೆ ಥರನೂ ಕೊಡ್ಬೋದು. ಈವ್ನಿಂಗ್ ಒಂದು, ಮಾರ್ನಿಂಗ್ ಒಂದು, ಈ ಥರ ಕೊಟ್ಟರೆ ಮಕ್ಕಳ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಕ್ಯಾಲರೀಸ್ ಕೂಡ ಹೈ ಇರುತ್ತೆ, ಮತ್ತು ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್, ಜಿಂಕ್, ಮತ್ತು ವಿಟಮಿನ್ ಎ, ಡಿ ಎಲ್ಲನೂ ಕೂಡ ಇರುತ್ತೆ. ಮತ್ತು ಅದ್ರ ಜೊತೆನೇ ಒಂದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರೋದ್ರಿಂದ ಮಕ್ಕಳು ನೋಡ್ಬೋದು ಆಟ ಆಡ್ತಿರ್ತಾರೆ. ಸೊ ಕ್ಯಾಲರೀಸನ್ನು ಆರಾಮಾಗಿ ಬರ್ನ್ ಮಾಡ್ತಾರೆ. ಸೊ ಇಲ್ಲಾಂದರೆ ನೀವು ಈ ಥರ ಚಾಕ್ಲೇಟ್ ಬಾರ್ ಆಗಿ ಮಾಡ್ಬೋದು. ಮಕ್ಕಳಿಗೆ ಚಾಕ್ಲೇಟ್ ಶೇಪಲ್ಲಿದ್ರೇ ಲೈಕ್ ಆಗೋದಿದ್ದರೆ ಈ ಥರ ನೀವು ಕಟ್ ಮಾಡಿಬಿಟ್ಟು ಪೇಪರಿಂದ ಹಾಕಿ ಚಾಕ್ಲೇಟ್ ಶೇಪಲ್ಲಿ ಮಾಡಿಬಿಟ್ಟು ಕೊಡ್ಬೋದು. ತುಂಬಾ ಇಷ್ಟಪಡ್ತಾರೆ, ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಸೊ ಈ ಥರ ನಾನು ಚಾಕ್ಲೇಟ್ಸ್ ಬಾರನ್ನು ಮಾಡಿದ್ದೀನಿ. ನೀವು ಬೇಕಂದರೆ ಚಾಕ್ಲೇಟನ್ನು ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿದ್ದೀನಿ. ಈ ಥರ ಡಿಪ್ ಮಾಡಿ ಇದೊಂಥರ ಮಾಡಿಟ್ಕೋಬೋದು. ಒಂದು 2-3 ವೆರೈಟಿ ಆಗುತ್ತೆ ಒಂದೇ ಸ್ಟಫಿಂದ. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ನೀವು ಈ ಥರ ವೆರೈಟೀಸನ್ನು ಮಾಡಿಟ್ಕೋಬೋದು. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ಹೇಗೆ ಬಂತು ಅಂತ ನಮ್ಮ ಹತ್ರ ಬಂದಾಗ ಕೇಳಿಬಿಡೋಣ. ಸ್ಪೆಷಲ್ ಮಾಡೇನಿ ಡ್ರೈ ಫ್ರೂಟ್ಸ್ ಚಾಕ್ಲೇಟ್. ಟೇಸ್ಟ್ ಮಾಡಮ್ಮ. ಓಣಮ್ಮ. ಚಿನ್ನೆ ಚಾಕ್ಲೇಟ್ ಟೇಸ್ಟ್ ಮಾಡಿ, ಅದನ್ನು ಟೇಸ್ಟ್ ಮಾಡಿ. ಹೆಂಗೈತಿ? ನಿಂಗೆ ಸ್ನ್ಯಾಕ್ಸಿಗೆ ಇದನ್ನ ಕಟ್ಲಿ ಡೈಲಿ ಸ್ಕೂಲ್ಗೆ? ಓಕೆ. ಡನ್. ಅಮ್ಮ ಹೆಂಗದ ಟೇಸ್ಟ್? ವಿತ್ ಚಾಕ್ಲೇಟ್ ತೊಮ್ಮ. ತಿನ್ನು. ತಿನ್ನು, ನೀ ತಿನ್ನು. ಥ್ಯಾಂಕ್ ಯು. ನೀ ತಿನ್ನಮ್ಮ, ನೀ ತಿನ್ನಮ್ಮ, ತಿನ್ನು. ಇದು ಹಂಗತ್ತಮ್ಮ. ಹಾಯ್ ಇದು ಅಣ್ಣ ನಿಂಗೆ ತಿನ್ಸಾತಾನ. ತಿನ್ನಿಸ್, ತಿನ್ನು, ತಿನ್ಸಮ್ಮ. ನೀ ತಿನ್ಸಿನ, ನೀ ತಿನ್ಸು, ತಿನ್ನು. ನೋ 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 ನೋ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.